ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಬ್ರಹ್ಮರುದ್ರೇಂದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹಂಸನಾಮಕ ದಿವ್ಯ ಭವ್ಯ ಪರಂಪರೆಯಲ್ಲಿ ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ನಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಸುಭದೀಂತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ರಾಘವೇಂದ್ರ ಗುರುಸಾರ್ವಭೌಮರ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ನೆರೆದೆಲ್ಲ ಹರಿಗುರು ಭಕ್ತರನ್ನು ವಂದಿಸುತ್ತಾ, ಈ ನವರಾತ್ರಿಯ ಈ ಶುಭಾವಸರದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಚರಿತ್ರೆ, ಇದನ್ನು ನಾವೆಲ್ಲ ಅನುಸಂಧಾನ ಮಾಡ್ಕೋತಾ ಇದ್ದೇವೆ. ವೆಂಕಟಾಚಲ ಮಹಾತ್ಮೆ, ಅದರ ಶ್ರವಣ, ಅಧ್ಯಯನ, ಮನನ ಇದು ಅತ್ಯಂತ ಫಲದಾಯಕವಾಗಿರುವಂಥದ್ದು ಎಂಬುದನ್ನು ನಾವು ನೋಡಿದ್ದೇವೆ. ಶತಾನಂದ ಮಹರ್ಷಿಗಳು ಜನಕ ಮಹಾರಾಜನಿಗೆ ಬಂದಂತಹ ಒಂದು ದುಸ್ವಪ್ನ, ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ವೆಂಕಟಗಿರಿಯ ಕಥಾನಕವನ್ನು ನಿರೂಪಿಸ್ತಾ ಇದ್ದಾರೆ. ತಿರುಮಲೆಯ ಆ ಬೆಟ್ಟವನ್ನು ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರದಲ್ಲಿ ಶೇಷಾಚಲ ಹಾಗೂ ಕಲಿಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ಯಾವ ಕಾರಣದ ಕರೀತಾರೆ ಎಂಬ ವಿಚಾರವನ್ನು ನಿರೂಪಿಸಿ, ಮುಂದೆ ಆ ವೆಂಕಟಾಚಲದ ಸ್ಪರ್ಶದಿಂದಾಗಿ ಮಾಧವನೆಂಬ ಬ್ರಾಹ್ಮಣ ಮುಂದೆ ಆಕಾಶರಾಜನಾಗಿ ಹುಟ್ಟುತ್ತಾನೆ. ಅವನಿಗೆ ಸಾಕ್ಷಾತ್ ಜಗನ್ಮಾತೆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ಜನಿಸ್ತಾಳೆ. ಸಾಕ್ಷಾತ್ ಪರಮಾತ್ಮನೇ ಈ ಭುವಿಗಿಳಿದು ಬರ್ತಾನೆ, ಆಕಾಶರಾಜನ ಅಳಿಯನಾಗ್ತಾನೆ. ಇತ್ಯಾದಿ ವಿಚಾರಗಳನ್ನು ಹಿಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದಾಗ ಜನಕ ಮಹಾರಾಜ ಕೇಳಿದ, ಆ ನಾರಾಯಣ ಶೇಷಾಚಲಕ್ಕೆ ಬರ್ತಾನೆ ಅಂತ ಹೇಳಿದ್ರಿ, ಯಾಕೆ ಬಂದ ಅವನು? ವೈಕುಂಠವನ್ನು ತೊರೆದು ಶೇಷಾಚಲಕ್ಕೆ ಯಾಕೆ ಬಂದ? ಅಲ್ಲಿ ಏನು ಮಾಡಿದ? ಅಲ್ಲದೆ ಆ ವರಾಹ ಹಾಗೂ ವೆಂಕಟಗಿರಿ ಮತ್ತು ಆಗಿರತಕ್ಕಂತಹ ಸಕಲ ತೀರ್ಥಗಳ ಮಹಾತ್ಮೆ ಇವನ್ನೆಲ್ಲ ವಿಸ್ತಾರವಾಗಿ ಹೇಳಿ ಅಂದಾಗ ಶತಾನಂದರು ಹೇಳ್ತಾ ಇದ್ದಾರೆ, ಹಿಂದೆ ಕಶ್ಯಪಾದಿ ಮುನಿಶ್ರೇಷ್ಠರು ಒಟ್ಟಿಗೆ ಸೇರಿ ಗಂಗಾ ನದಿಯ ತೀರದಲ್ಲಿ ಒಂದು ಉತ್ತಮವಾಗಿರತಕ್ಕಂತಹ ಯಜ್ಞವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದರಂತೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ನಾರದರು ಬರ್ತಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಅದನ್ನು ತಿಳಿದು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆಗ ನಾವು ಮಾಡಿದಂತಹ ಕಾರ್ಯ ಅದು ವೀರ್ಯವತ್ತರ ಆಗತ್ತೆ, ಬಲವತ್ತರ ಆಗತ್ತೆ. ಹೀಗಿರುವಾಗ
ನೀವು ಮಾಡ್ತಕ್ಕಂಥ ಯಜ್ಞ ಯಾವುದು, ಈ ಯಜ್ಞದಲ್ಲಿ ಯಜ್ಞದ ಅಧಿದೇವತೆ ಯಾರು, ಇದರ ಫಲವನ್ನು ಯಾರಿಗೆ ಅರ್ಪಿಸ್ತಾ ಇದೆ, ಈ ಯಜ್ಞ ಫಲವನ್ನು ಭೋಗಿಸ್ತಕ್ಕಂತಹ ಸರ್ವೋತ್ತಮ ದೇವತೆ ಯಾರು, ಈ ಎಲ್ಲ ವಿಚಾರದ ಬಗ್ಗೆ ಸಂದೇಹ ಬಂದಾಗ ಆ ನಾರದರ ಮಾತನ್ನು ಕೇಳಿ, ಹಾಗಾದರೆ ಯಾರು ದೊಡ್ಡವರು ಪ್ರಪಂಚದಲ್ಲಿ, ಯಾವ ದೇವರು ದೊಡ್ಡವರು, ದೇವರ ಬಗ್ಗೆ ಬಹಳ ಗೊಂದಲ ಇವತ್ತು. ದೇವರಿಗೆ ಗೊಂದಲ ಇಲ್ಲ, ನಮಗೆ ಬಹಳ ಗೊಂದಲ. ಯಾವ ದೇವತೆ ಶ್ರೇಷ್ಠ, ಯಾರು ಹಿರಿಯರು, ಯಾರಿಗೆ ನಾವು ಯಜ್ಞ ಫಲವನ್ನು ಸಮರ್ಪಿಸಬೇಕು. ನಾರದರ ಪ್ರೇರಣೆಯಂತೆ ಇವರಲ್ಲಿ ಈ ಒಂದು ಜಿಜ್ಞಾಸೆ ಮೂಡಿದೆ. ಅವರ ಹೆಸರೇ ನಾರದ. ನಾರ ಅಂದ್ರೇನು? ನರಾಣಾಂ ಸಂಬಂಧಿ ನಾರನ, ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಮನುಷ್ಯರಿಗೆ ಸಂಬಂಧಪಟ್ಟದೊಂದು ಯಾವುದು? ಸಂಪತ್ತಲ್ಲ, ಜ್ಞಾನ. ಆ ಜ್ಞಾನವನ್ನು ನಾರಂ ದದಾತೀತಿ ನಾರದ, ಜ್ಞಾನವನ್ನು ಕೊಡ್ತಕ್ಕಂಥವರು. ಅಂತಹ ಜ್ಞಾನವನ್ನು ಕೊಡಿಸಲಿಕ್ಕೋಸ್ಕರವಾಗಿ ಬಂದವರು. ಅವರ ಅಭಿಪ್ರಾಯದಂತೆ ಇವರೆಲ್ಲ ಜಿಜ್ಞಾಸೆಗೊಳಗಾಗಿ, ಹಾಗಾದರೆ ಯಾರು ಶ್ರೇಷ್ಠರು, ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಅದನ್ನು ಹೇಗೆ ಮಾಡಬೇಕು, ಅದರ ಫಲವನ್ನು ಹೇಗೆ ಅರ್ಪಿಸಬೇಕು, ಯಾರಿಗೆ ಅರ್ಪಿಸಬೇಕು, ಇದೆಲ್ಲವನ್ನು ತಿಳಿದು ಮಾಡಬೇಕಂತೆ. ಈ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಈ ವೃತ್ತಾಂತ ಹೊರಟಿದೆ. ಭೃಗು ಮಹರ್ಷಿಗಳಿಗೆ ಈ ಥರ ಸಂದೇಹ ಏನಿಲ್ಲ. ಅಲ್ಲಿರ್ತಕ್ಕಂತಹ ಕಶ್ಯಪಾದಿ ಯಾವ ಮುನಿಗಳಿಗೂ ಸರ್ವೋತ್ತಮ ದೇವತೆ ಬಗ್ಗೆ ಯಾವ ಸಂದೇಹ ಇಲ್ಲ. ಇದು ಒಂದು ನಟನೆ. ನಮ್ಮಂತಹ ಪಾಮರರಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿ ಅವರು ಮಾಡ್ತಾ ಇರುವಂಥದ್ದು. ಸರಿ, ಎಲ್ಲ ಋಷಿಮುನಿಗಳು ಆಲೋಚನೆ ಮಾಡಿ ಯಾರು ಇದನ್ನು ನಿರ್ಧಾರ ಮಾಡುವವರು, ಸ್ವತಃ ಸತ್ಯಲೋಕ, ಕೈಲಾಸ ಮತ್ತು ವೈಕುಂಠ ಲೋಕಕ್ಕೆ ಹೋಗಿ ಈ ಮೂವರು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಪರೀಕ್ಷೆ ಮಾಡ್ಕೊಂಡು ಬರಬೇಕು. ದೇವರನ್ನೇ ಪರೀಕ್ಷೆ ಮಾಡೋದು ಬೇರೆ ಯಾರಿದ್ದಾರೆ? ಅಂತಹ ಪರೀಕ್ಷೆಯನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಭೃಗು ಮಹರ್ಷಿಗಳಿಗಿದೆ. ಮಹಾಜ್ಞಾನಿಗಳು ಭೃಗು ಮಹರ್ಷಿಗಳು. ಆ ಭೃಗು ಮಹರ್ಷಿಗಳಿಗೆ ಯಾವುದೇ ಅಜ್ಞಾನ, ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ ಯಾವುದೂ ಇಲ್ಲ. ನಮ್ಮಂತಹ ಪಾಮರರು ನಾವು ಮಾಡತಕ್ಕಂತಹ ಕರ್ಮ ಹೇಗಿರಬೇಕು, ಹೇಗೆ ಆಚರಿಸಬೇಕು, ಅದರ ಫಲ ಏನು, ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು, ಯಾರಿಗೆ ಅದನ್ನು ಸಮರ್ಪಿಸಬೇಕು, ಈ ಒಂದು ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಹೊರಟಿದ್ದಾರೆ. ಭೃಗು ಮಹರ್ಷಿಗಳು ಮೊದಲು ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮಲೋಕಕ್ಕೆ ಯಾಕೆ ಹೋದರು? ಅವರಿಗೆ ಗೊತ್ತಿರುವ ವಿಷ್ಣುವೇ ಸರ್ವೋತ್ತಮ ಅಂತ. ಬ್ರಹ್ಮಲೋಕಕ್ಕೆ ಯಾಕೆ ಹೋದರು ಅಂದರೆ, ಅವರು ವಿಷ್ಣುವನ್ನು ಕಾಣಬೇಕು ಅಂತ ಹೊರಟಿದ್ದಾರೆ. ವಿಷ್ಣುವನ್ನು ಕಾಣಬೇಕಾದ್ರೆ, ಪರಮಾತ್ಮನ ತಿಳ್ಕೊಳ್ಬೇಕಾದ್ರೆ ನಾವು ನೇರವಾಗಿ ಪರಮಾತ್ಮ ಬಳಿಗೆ ಹೋಗುವುದಲ್ಲ. ನಾವು ಮೊದಲು ಗುರುಗಳ ಬಳಿಗೆ ಹೋಗಬೇಕು. ಗುರುಮುಖೇನ ನಾವು ಪರಮಾತ್ಮನ ಕಡೆಗೆ ಹೋಗಬೇಕು. ಪರಮಾತ್ಮ ಮತ್ತು ನಮ್ಮ ನಡುವೆ ಇರತಕ್ಕಂತಹ ಸೇತುವೆ ಮುಖ್ಯ ಪ್ರಾಣದೇವರು ಅಂತ ಉಪನಿಷತ್ತು ಹೇಳುತ್ತೆ. ಅವನೇ ಎಲ್ಲವನ್ನು ಕೂಡ, ನಾವು ಏನೇ ಮಾಡಿದರೂ ಕೂಡ ಆ ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡ್ತಕ್ಕಂಥವನು ಮುಖ್ಯ ಪ್ರಾಣದೇವರು. ಹಾಗಾಗಿ ಆ ಗುರುಗಳ ಮೂಲಕವಾಗಿ ನಾವು ಎಲ್ಲವನ್ನು ಸಮರ್ಪಣೆ ಮಾಡಬೇಕು. ಗುರುವಿಲ್ಲದೆ ನಾವು ಯಾವುದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅಸ್ಮತ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳು. ಏನದರ ಅರ್ಥ ಅಂದರೆ, ನಾವು ಯಾವತ್ತು ನಮ್ಮ ಗುರುಗಳ ಮೂಲಕವಾಗಿಯೇ ಪ್ರತಿಯೊಂದು ನಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಮಾಡುವಾಗಲೂ ಕೂಡ ನಾವು ನಮ್ಮ ಗುರುಗಳ ಮೂಲಕವಾಗಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ ಎಂಬ ಅನುಸಂಧಾನ ಬೇಕು. ಹಾಗಾಗಿ ಗುರುಗಳ ಮೂಲಕವಾಗಿ ಭಗವಂತನ ಕಡೆಗೆ ಸಾಗಬೇಕು. ಯಾರು ಗುರುಗಳು? ಚತುರ್ಮುಖ ಬ್ರಹ್ಮದೇವರು. ಅವರು ನಮಗೆಲ್ಲ ಗುರುಗಳು. ಬ್ರಹ್ಮಾಂತ ಗುರವ ಸಾಕ್ಷಾತ್.
ಇಷ್ಟಂ ದೈವಂ ಶ್ರೇಯಪದಿ. ನಮಗೆ ನೇರವಾಗಿ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳ ಆರಂಭ, ಕೊನೆಯ ಗುರುಗಳು ಯಾರು ಅಂದರೆ ಚತುರ್ಮುಖ ಬ್ರಹ್ಮ. ಅಂತಹ ಬ್ರಹ್ಮದೇವರ ಮೂಲಕವಾಗಿಯೇ ನಾವು ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಅದು ಹೇಗೆ ತಿಳ್ಕೊಳ್ಬೇಕು? ಚತುರ್ಮುಖ ಬ್ರಹ್ಮದೇವರು ನಿರಂತರವಾಗಿ ತಮ್ಮ 4 ಮುಖಗಳಿಂದ 4 ವೇದಗಳನ್ನು ಪಠಿಸ್ತಾ ಇರ್ತಾರೆ. ಅಂತಹ ವೇದಗಳನ್ನು ಅಧ್ಯಯನ ಮಾಡುವ ಮೂಲಕವಾಗಿ ನಾವು ಪರಮಾತ್ಮನ ಜ್ಞಾನವನ್ನು ಗಳಿಸಬೇಕು. ಎಲ್ಲ ಉಪನಿಷತ್ತುಗಳನ್ನು ಗೋವುಗಳು ಅಂತ ಹೇಳ್ತಾರೆ. ಆ ಗೋವುಗಳ 4 ಕೆಚ್ಚುಗಳಿಂದ ಬಂದಿರತಕ್ಕಂತಹ ಹಾಲು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇಂತಹ ವೇದಗಳನ್ನು ನಿರಂತರವಾಗಿ ಚತುರ್ಮುಖ ಬ್ರಹ್ಮದೇವರು ಪಠಿಸ್ತಾ ಇರ್ತಾರೆ. ಆದ್ದರಿಂದ ಅವರೇ ನಮ್ಮ ಗುರುಗಳು. ಅಂತಹ ಗುರುಗಳ ಮೂಲಕವಾಗಿ ನಾವು ಪರಮಾತ್ಮನೊಳಗೆ ಸಾಗಬೇಕೆಂಬ ಸಂದೇಶವನ್ನು ಭೃಗು ಮಹರ್ಷಿಗಳು ನಮಗೆ ನೀಡಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲವರು ಸತ್ಯಲೋಕಕ್ಕೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಬ್ರಹ್ಮದೇವರು ನೋಡಿದರೂ ಕೂಡ ಏನೂ ಮಾತಾಡಲಿಲ್ಲ. ಆಗ ಇವ್ರಿಗೆ ಅನ್ನಿಸ್ತು, ಈ ಬ್ರಹ್ಮನಿಗೆ ಇನ್ನೂ ಸ್ವಲ್ಪ ಅಜ್ಞಾನ ಇದೆ ಅಂತ ಕಾಣುತ್ತೆ ಅಂತ. ಅದು ಒಂದು ನಟನೆ, ಜ್ಞಾನ ಇಲ್ಲ ಬ್ರಹ್ಮದೇವರು ಅಂತ ಅಂದ್ಕೊಂಡು ಅಲ್ಲಿಂದ ಕೈಲಾಸ ಲೋಕಕ್ಕೆ ಹೊರಟರು. ಕೈಲಾಸ ಲೋಕಕ್ಕೆ ಯಾಕೆ ಹೊರಟರು? ನೇರವಾಗಿ ಪರಮಾತ್ಮ ಬಳಿಗೆ ಸಾಗ್ಬೋಯಿತಲ್ಲ. ಕೈಲಾಸದಲ್ಲಿ ಯಾರಿದ್ದಾರೆ? ಪಾರ್ವತಿ ಪರಮೇಶ್ವರಿದ್ದಾರೆ. ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ ಮಹಾರುದ್ರದೇವರು ಉಮೆಯೊಂದಿಗೆ ಕ್ರೀಡಾಸಕ್ತರಾಗಿದ್ದರು. ಭೃಗು ಮಹರ್ಷಿ ಬಂದದ್ದನ್ನು ನೋಡಲೇ ಇಲ್ಲ. ಆಗ ಆ ಪಾರ್ವತೀ ದೇವಿ ಭೃಗು ಮಹರ್ಷಿ ಬಂದಿದ್ದಾನೆ ಅಂತ ಎಚ್ಚರಿಸ್ತಾಳೆ. ಆಗ ಶಿವನಿಗೆ ಕೋಪ ಬರ್ತದೆ. ಈ ಭೃಗುವನ್ನೇ ಕೊಂದು ಬಿಡ್ತೇನೆ ಅಂತ ಹೇಳಿ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಆಗ ಭೃಗು ಮಹರ್ಷಿ ಆ ರುದ್ರದೇವರಿಗೆ ಶಾಪ ಕೊಡ್ತಾರೆ, ಇನ್ನು ಮುಂದೆ ಲೋಕದಲ್ಲಿ ನಿಮಗೆ ಲಿಂಗ ಪೂಜೆ ಇರಲಿ, ಮೂರ್ತಿ ಪೂಜೆ ಇಲ್ಲ ಎಂಬುದಾಗಿ. ಆಮೇಲೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ರುದ್ರದೇವರ ಬಳಿಗೆ ಯಾಕೆ ಹೋಗಬೇಕು, ಯಾಕೆ ಹೋದರು ಅಂದರೆ ಉಮಾವೈ ವಾಕ್ ಅಂತ ಹೇಳುತ್ತೆ ವೇದ. ಅಂದರೆ ನಮ್ಮ ಎಲ್ಲ ಮಾತುಗಳಿಗೆ ಅಭಿಮಾನಿ ಪಾರ್ವತಿ ದೇವಿ. ಮತ್ತು ನಮ್ಮ ಮನಸ್ಸನ್ನು ಯಾವಾಗಲೂ ನಿಯಂತ್ರಣ ಮಾಡತಕ್ಕಂಥವರು ಮಹಾರುದ್ರದೇವರು, ಮನೋನಿಯಾಮಕರು. ಈ ಪಾರ್ವತಿ ಪರಮೇಶ್ವರರ ಅನುಗ್ರಹವಿಲ್ಲದೆ ನಾವು ತತ್ವಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ವಾಗಭಿಮಾನಿ ಪಾರ್ವತಿ ದೇವಿ, ನಮ್ಮ ಮನಸ್ಸಿಗೆ ಅಭಿಮಾನಿ ಮಹಾರುದ್ರದೇವರು. ನಮ್ಮ ಮನಸ್ಸು ಮತ್ತು ಮಾತು, ನಮ್ಮ ಮಾತೇ ಬೇರೆ, ನಾವು ಮಾತಾಡೋದೇ ಬೇರೆ, ಮನಸ್ಸಲ್ಲಿ ಆಲೋಚನೆ ಮಾಡೋದೇ ಬೇರೆ, ಮಾಡೋ ಕೆಲಸವೇ ಮತ್ತೊಂದು. ಮನಸ್ಸೇಕಂ ವಚಸ್ಸೇಕಂ ಅಂತ ಹೇಳ್ತೀವಲ್ಲ, ಹಾಗಾಗಬಾರ್ದು. ಭಗವಂತನ ಬಳಿಗೆ ಸಾಗಬೇಕಾದರೆ ನಮ್ಮ ಮಾತು ನಮ್ಮ ಮನಸ್ಸು ಒಂದಾಗಬೇಕು. ಭೃಗು ಮಹರ್ಷಿಗಳು ಹೋದಾಗ ಪಾರ್ವತಿ ಪರಮೇಶ್ವರು ಒಟ್ಟಿಗೆ ಇದ್ದರು ಅಂದರೆ ಅದರ ಅರ್ಥ ಏನು ಅಂದರೆ ಪರಮಾತ್ಮನ ಕಡೆಗೆ ಸಾಗತಕ್ಕಂತಹ ಸಾಧಕನಿಗೆ ಇವೆರಡು ಒಟ್ಟಿಗೆ ಇರಬೇಕು. ಯಾವುದಂದರೆ ನಮ್ಮ ಮಾತು ಮತ್ತು ಮನಸ್ಸು. ನಾವು ಆಡುವ ಮಾತೇ ಬೇರೆ, ಆದರೆ ನಮ್ಮ ಮನಸ್ಸೇ ಬೇರೆ ಯೋಚನೆ ಮಾಡ್ತಾ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಹೇಳಬೇಕು, ಏನು ಹೇಳ್ತೇವೆಯೋ ಅದನ್ನೇ ಮಾಡಬೇಕು. ಹೇಳುವುದೇ ಒಂದು, ಮಾಡುವುದೇ ಒಂದು, ಕೇಳುವುದೇ ಒಂದು ಆಗಬಾರ್ದು. ಆದ್ದರಿಂದ ಪರಮಾತ್ಮನ ಕಡೆಗೆ ಸಾಗತಕ್ಕಂತಹ ಸಾಧಕನಿಗೆ ತತ್ವಜ್ಞಾನ ಗಳಿಸಬೇಕಾದರೆ ಅವನೆಲ್ಲ ಮಾತುಗಳು ಪರಮಾತ್ಮ ವಿಷಯಕವಾಗಿರಬೇಕು. ನಾವು ಇಲ್ಲ ಸಲ್ಲದ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತಃ ಅಂತ ಹೇಳ್ತದೆ ವೇದ. ಯಾವ್ಯಾವುದು ಹರಟೆ ಮಾಡಬೇಡಿ, ಭಗವಂತನ ಬಗ್ಗೆ ಮಾತಾಡಿ. ಏನು ಮಾತಾಡಿ ಭಗವಂತನ ಬಗ್ಗೆ ಮಾತಾಡಬೇಕು, ಬೇರೆ ಯಾವ ಲೌಕಿಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಬಾರದು. ಮತ್ತೆ ಮಾತಾಡ್ತೇವೆ, ಭಗವಂತನ ವಿಷಯವಾಗಿ ಮಾತಾಡ್ತೇವೆ, ಆದರೆ ಮನಸ್ಸೆಲ್ಲೋ ಇರ್ತದೆ. ಪ್ರವಚನ ಮಾಡ್ತೇವೆ, ಮನಸ್ಸೆಲ್ಲೋ ಇರುತ್ತೆ. ಪ್ರವಚನ ಕೇಳ್ತೇವೆ, ಮನಸ್ಸೆಲ್ಲೋ ಇರ್ತದೆ. ಅದಾಗಬಾರ್ದು. ನಮ್ಮ ಮಾತು ಮನಸ್ಸು ಯಾವಾಗಲೂ ಒಟ್ಟಿಗೆ ಇರಬೇಕು. ಹಾಗಾಗಬೇಕಾದ್ರೆ ನಮಗೆ
ಪಾರ್ವತಿ ಪರಮೇಶ್ವರರ ಅನುಗ್ರಹ ಇರಬೇಕು. ಅವರ ಅನುಗ್ರಹ ಇಲ್ಲದೆ ನಾವು ವಿಷ್ಣುವಿನ ಬಳಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಹಾರುದ್ರದೇವರು ಪರಮ ವೈಷ್ಣವರು, ಮಹಾ ವೈಷ್ಣವರವರು. ಆದ್ದರಿಂದ ಅವರ ಅನುಗ್ರಹ ಆದರೆ ಮಾತ್ರ ನಮ್ಮ ಮಾತು, ನಮ್ಮ ಮನಸ್ಸು ಇವುಗಳಲ್ಲಿ ಏಕತಾನತೆ ಇರುತ್ತೆ. ನಮ್ಮ ಮಾತು ಮನಸ್ಸುಗಳಲ್ಲಿ ಏಕತಾನತೆ ಇದ್ದಾಗ ಮಾತ್ರ ನಾವು ಭಗವಂತನ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಈ ಎಂಬ ಸಂದೇಶವನ್ನು ನೀಡಲಿಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳು ಕೈಲಾಸ ಲೋಕಕ್ಕೆ ಹೋದರು. ಅಲ್ಲಿಂದ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಕುಂಠ ಲೋಕಕ್ಕೆ ಹೋದಾಗ ಅಲ್ಲಿ ಪರಮಾತ್ಮ ಲಕ್ಷ್ಮಿಯೊಂದಿಗೆ ಮಲಗಿದ್ದಾನೆ. ಹರಿಯನ್ನು ನೋಡಿ ನೇರವಾಗಿ ಹೋಗಿ ಅವನ ಎದೆಗೆ ಒದ್ದುಬಿಟ್ರು ಭೃಗು ಮಹರ್ಷಿಗಳು. ಅಂತಹ ಒಂದು ಅಂತಃಸತ್ವರಿ ಅವರಿಗೆ. ಭೃಗು ಮಹರ್ಷಿಗಳು ನೇರವಾಗಿ ಹೋಗಿ ವಿಷ್ಣುವಿನ ಪಾದಕ್ಕೆ ಒದ್ದುಬಿಟ್ರು. ತಕ್ಷಣ ಪರಮಾತ್ಮ ಭಕ್ತಿಯಿಂದ ಎದ್ದ. ವಿನೀತನಾಗಿ ಭೃಗು ಮಹರ್ಷಿಯ ಪಾದಗಳನ್ನು ತನ್ನ ಮಡದಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯ ತಂದಿರತಕ್ಕಂತಹ ಜಲದಿಂದ ಪಾದವನ್ನು ತೊಳೆದು ಪಾದೋದಕವನ್ನು ತನ್ನ ತಲೆಯಲ್ಲಿ ಧಾರಣ ಮಾಡಿದ. ದೊಡ್ಡವರು ಬರ್ತಾರಂದರೆ ತೇಪುನಂತಿರುದರ್ಶೇನ ದರ್ಶನಾದೇವ ಸಾಧವಃ ಅಂತ ಹೇಳ್ತಾರೆ ಭಾಗವತ. ಅಂತಹ ಮಹಾತ್ಮರು ಬಂದರೆ ಸಾಕು, ಅವರ ದರ್ಶನವೇ ನಮ್ಮ ಪಾಪ ಪರಿಹಾರವನ್ನು ಮಾಡುತ್ತೆ. ಆ ಒಂದು ಅಭಿಪ್ರಾಯದಿಂದ ವಿಷ್ಣು ಭೃಗು ಮಹರ್ಷಿಯ ಪಾದವನ್ನು ತೊಳೆದ. ಅವ ಸರ್ವೋತ್ತಮ ಪರಮಾತ್ಮ. ಭೃಗು ಮಹರ್ಷಿ ನೇರವಾಗಿ ಕಾಲಿಂದ ಒದ್ದಾಗ ಬೇರೆ ಯಾರಾದ್ರೂ ಈ ಥರ ಉಪಚಾರ ಮಾಡ್ತಾ ಇದ್ದೀರಾ? ಹಾಗಾದ್ರೆ ತಿಳ್ಕೊಳ್ಳಿ, ಈ ಲೋಕದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅಂತ. ಅಷ್ಟು ಮಾತ್ರ ಅಲ್ಲ, ಆ ಪಾದೋದಕವನ್ನು ತಾನೂ ಧಾರಣ ಮಾಡಿದ, ತನ್ನವರೆಗೂ ಅದನ್ನು ಸೇಚನ ಮಾಡಿದ. ವಿಪ್ರಪಾದೋದಕ. ವಿಪ್ರಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣ ಮಾಡಬೇಕು. ನಮ್ಮಲ್ಲಿ ಪಾದೋದಕ ತೆಗೆದುಕೊಳ್ಬಾರ್ದು ಅಂತ ಅವರು ಹೇಳ್ತಾರೆ. ವಿಪ್ರಪಾದೋದಕವನ್ನೇ ತೆಗೆದುಕೊಳ್ಬೋದು ಅಂತಾದರೆ ಯತಿಗಳ ಪಾದೋದಕ ತಗೊಳ್ಬೇಕೋ ಬೇಡ? ಸಂದೇಹವೇ ಇಲ್ಲ. ರಾಯರ ಪಾದೋದಕ ತೆಗೆದುಕೊಳ್ಬೇಕು ಬೇಡವೋ? ರಾಯರ ಪಾದೋದಕ ನಿಷಿದ್ಧ ಅಂತ ಕೆಲವರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಮಹಾಭಾಗವತ ಪ್ರಹ್ಲಾದ, ಅಂತಹ ಮಹಾಭಾಗವತನ ಪಾದೋದಕ. ಸಾಮಾನ್ಯ ವಿಪ್ರನ ಪಾದೋದಕವನ್ನೇ ಶಿರಸ್ಸು ಧಾರಣ ಮಾಡಬೇಕು ಅಂತಾದರೆ ಇನ್ನು ಯತಿಗಳ ಪಾದೋದಕ ಪರಮಾತ್ಮ ತೋರಿಸ್ತಾ ಇದ್ದಾನೆ. ವಿಪ್ರ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣ ಮಾಡಬೇಕು ಅಂತ ಧಾರಣ ಮಾಡಿದ. ಉಪಚಾರ ಮಾಡಿದ. ಕಾಲಿಗೆ ನೋವಾಯಿತಾ ಅಂತ ಕೇಳಿದ ಪರಮಾತ್ಮ ಭೃಗು ಮಹರ್ಷಿಯ ಕಾಲಿಗೆ. ಎಲ್ಲವೂ ನಟನೆ, ಪರಮಾತ್ಮನ ವಿಡಂಬನೆ. ಇದನ್ನು ನೋಡುವಾಗ ವಿಷ್ಣುವೇ ಸರ್ವೋತ್ತಮ ಅಂತ ಅವ್ರಿಗೆ ಅನ್ನಿಸ್ತು. ಅಲ್ಲ, ಹೋಗಿ ನೇರವಾಗಿ ಅವನ ಎದೆಗೆ ಯಾಕೆ ಒದಿಬೇಕು? ಇನ್ನು ಒದಿಬೇಕು ಯಾಕೆ? ಕಾಲಿನ ಮೇಲೆ ಯಾಕೆ ಒದಿಬೇಕು? ಹೋಗಿದ್ದು ಕೂತು ಕೂಡ ಹೋಗಿದ್ದು ಅಲ್ವಾ? ಪಾದದಿಂದಲೇ ಯಾಕೆ ಒದ್ದ ಅಂದರೆ, ನಾವು ಪರಮಾತ್ಮನ ಕಡೆಗೆ ಹೋಗಬೇಕಾದ್ರೆ ನಾವು ಪಾದದಿಂದ ಆರಂಭಿಸಬೇಕು. ದ್ವಾಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಪರಮಾತ್ಮನ ಪಾದದಿಂದಲೇ ವರ್ಣನೆ ಮಾಡ್ತಾ ಹೋಗ್ತಾರೆ. ರಾಯರು ಭಗವಂತನಲ್ಲಿ ನಿನ್ನ ಪಾದ ತೋರಿಸೋದ್ರು. ಇಂದು ನನಗೆ ಗೋವಿಂದ ನಿನ್ನ ಪಾದಾರದಿಂದವೇ ತೋರೋಂದ್ರು. ಭಗವಂತನ ಪಾದವನ್ನು ತೋರೋದು. ಯಾಕೆಂದರೆ ಭಗವಂತನ ಪಾದ ಒಂದಿದ್ರೆ ಸಾಕು, ಅದು ನಮ್ಮ ಸಂಸಾರವನ್ನು ದಾಟಿಸುವ ನೌಕೆ ಇದ್ದ ಹಾಗೆ ಅಂತ ಹೇಳುತ್ತೆ ಭಾಗವತ. ಅಂತಹ ಭಗವಂತನ ಪಾದದ ಮೂಲಕವಾಗಿ ನಾವು ಭಗವಂತನ ಕಡೆಗೆ ಹೋಗಬೇಕು ಎಂಬುದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಪಾದದಿಂದ ಪ್ರಹಾರ ಮಾಡಿ. ಎದೆಗೆ ಯಾಕೆ ಹೊಡೆದದ್ದು? ಎದೆ ಎಂಬುದು ಅದು ವಕ್ಷಸ್ಥಲ ಯಾವತ್ತೂ ಅದು ಅವನ ಪ್ರೇಯಸಿಯ ಸ್ಥಾನ. ಅದು
ಅವನ ಪ್ರಾಣವಲ್ಲಭೆ, ಹೃದಯವಲ್ಲಭೆ, ಮಹಾಲಕ್ಷ್ಮೀ ದೇವಿಯ ವಾಸಸ್ಥಾನ ಅದು. ಮಹಾಲಕ್ಷ್ಮೀ ದೇವಿಯ ವಾಸಸ್ಥಾನಕ್ಕೆ ಯಾಕೆ ಭೃಗು ಮಹರ್ಷಿಗಳು ಬಂದರು ಅಂದರೆ, ನಾವು ಪರಮಾತ್ಮನನ್ನು ಕಾಣಬೇಕಾದ್ರೆ ಲಕ್ಷ್ಮಿಯೇ ಅವನನ್ನು ತೋರಿಸಬೇಕು. ಅದಕ್ಕೆ ರಾಯರು ಇಂದಿರಾರಮಣ ಅಂತ ಲಕ್ಷ್ಮೀ ನಮಗೆ ಅವನನ್ನು ತೋರಿಸಬೇಕು. ದಾಸರು ಕೇಳ್ತಾರಲ್ಲ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬರತೆ ರಸಣೆಯಾಗಿದೆ ಭವ ವಿಷಯವಾರಿದಿಯೋಳು ಶಶಿಮುಖಿ ಕರುಣದಿಕಾಯಿ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬರತೆ. ಪರಮಾತ್ಮನ ಕಾಣಲಿಕ್ಕೆ ಕಣ್ಣು ಕೊಡಬೇಕಾದ್ರೂ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮ್ಮ ಕಣ್ಣ ಮೇಲೆ ಬೀಳದೆ ಹೋದರೆ ಅವಳು ಒಲಿಯುವುದಿಲ್ಲ. ಅವಳು ಒಲಿಯದೇ ಇದ್ದರೆ ನಮಗೆ ಪರಮಾತ್ಮನ ತೋರಿಸೋದಿಲ್ಲ. ಅವಳು ಅಮ್ಮ ಜಗನ್ಮಾತೆ, ಅವಳೇ ನಮ್ಮ ಅಪ್ಪನನ್ನು ತೋರಿಸಬೇಕು. ಹಾಗಾಗಿ ಜಗದಂಬೆಗೆ ಸ್ವಲ್ಪ ಮುಟ್ಟಿಸಬೇಕು. ಅವಳನ್ನ ಮುಟ್ಟಿದರೆ ಮಾತ್ರ ಅವಳು ಈ ಮಗನ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ತಾಳೆ, ಆಗ ಪರಮಾತ್ಮನ ತೋರಿಸ್ತಾಳೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯ ಮೂಲಕವಾಗಿ ನಾವು ಪರಮಾತ್ಮನ ಬಳಿಗೆ ಹೋಗಬೇಕು. ಲಕ್ಷ್ಮಿ ಇಲ್ಲದೆ ನಾವು ಪರಮಾತ್ಮನ ಉಪಾಸನೆಯನ್ನು ಮಾಡಬಾರದು. ವಿಷ್ಣುನ ಸಹಿತಾಧ್ಯಾತ ಸಾಹಿತುಷ್ಟಿಂ ಪರಾಮೃಜೆ. ಲಕ್ಷ್ಮಿಯನ್ನು ತೊರೆದು ಕೇವಲ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬಾರದು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತ ಕೃಷ್ಣ ಹೇಳ್ತಾನೆ. ಈ ಯಾರು ಪರಮಾತ್ಮನ ಬಿಟ್ಟು ಲಕ್ಷ್ಮೀದೇವಿಯನ್ನು ಮಾತ್ರ ಉಪಾಸನೆ ಮಾಡ್ತಾರೋ ಅವರಿಗೆ ಕ್ಲೇಶಗಳೇ ಹೆಚ್ಚು. ಸಂಪತ್ತೇನೋ ಸಿಗತ್ತೆ, ಸಂಪತ್ತಿದವರ ಸುಖವಾಗಿದ್ದಾರೆ, ಕೋಟ್ಯಾಧೀಶರಿದ್ದಾರೆ. ನಮಗಿಂತ ಹೆಚ್ಚು ಕೋಟಿಗಟ್ಟಲೆ ಕಷ್ಟಗಳು ಅವ್ರಿಗೆ ಇರ್ತಾರೆ. ಸಂಪತ್ತು ಯಾವುದು ನಮಗೆ ಸುಖ ಕೊಡೋದಿಲ್ಲ, ಇರೋ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ ಕೊಡ್ತದೆ ಅಷ್ಟೇ. ಆದರೆ ಲಕ್ಷ್ಮಿಯಿಂದ ಸಹಿತನಾಗಿರ್ತಕ್ಕಂತಹ ಪರಮಾತ್ಮನನ್ನೇ ನಾವು ಉಪಾಸನೆ ಮಾಡಬೇಕು. ಯಾಕೆಂದರೆ ಪರಮಾತ್ಮನಿಗೆ ಲಕ್ಷ್ಮಿ ಅಂದಷ್ಟು ಇಷ್ಟ. ಹಾಗಾಗಿ ಅವಳಿಲ್ಲದೆ ಯಾವತ್ತೂ ಅವನಿರುವುದಿಲ್ಲ. ನಿತ್ಯಾವಿಯೋಗಿನಿ. ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮಿ ಯಾವತ್ತೂ ಇರಲ್ಲ, ಖಂಡಿತ ಇಲ್ಲ. ಅವಳು ಕೊಲ್ಲಾಪುರಕ್ಕೆ ಹೋಗ್ತಾಳೆ ಅಂತ ಬರ್ತದೆ, ಹೋದರೂ ಇವನೊಟ್ಟಿಗೆ ಇದ್ದಾಳೆ ಅವಳು ನಿತ್ಯ ಅವಿಯೋಗಿನಿ. ಪರಮಾತ್ಮಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅವನೂ ಅಷ್ಟೇ ಅವಳಿಲ್ಲದೆ ಇರುವುದಿಲ್ಲ. ಅಷ್ಟು ಪ್ರಾಣವಲ್ಲದೆ ಅಂತಹ ಆ ಲಕ್ಷ್ಮೀದೇವಿಯ ಮೂಲಕವಾಗಿ ನಾವು ಹೋದರೆ ಪರಮಾತ್ಮ ನಮಗೆ ತನ್ನನ್ನು ತೋರಿಸ್ತಾನೆ. ಈ ಒಂದು ಸಂದೇಶವನ್ನು ನೀಡಲಿಕ್ಕೋಸ್ಕರವಾಗಿ ಆ ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿರತಕ್ಕಂತಹ ಆ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಗಳು ಪಾದಪ್ರಹಾರ ಮಾಡಿದ್ದಾರೆ. ಆಯಿತು, ವಿಷ್ಣುವೇ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿಕೊಂಡು ಭೃಗು ಮಹರ್ಷಿಗಳು ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ, ನನ್ನ ವಾಸಸ್ಥಾನವಾಗಿರ್ತಕ್ಕಂತಹ ಈ ವಕ್ಷಸ್ಥಳಕ್ಕೆ ಒದ್ದದ್ದು ಮೊದಲನೇ ತಪ್ಪು. ಆ ಥರ ಒದ್ದವರಿಗೆ ಉಪಚಾರ ಬೇರೆ ಇರೋದು, ಅವನಿಗೆ ಶಿಕ್ಷೆ ಕೊಡಬೇಕಿತ್ತು. ನನ್ನ ವಾಸಸ್ಥಾನವಾಗಿರ್ತಕ್ಕಂತಹ ಎದೆಗೆ ಒದ್ದಿರತಕ್ಕಂತಹ ಈ ಮಹರ್ಷಿಗೆ ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಬಿಸಿನೀರಿಂದ ಕಾಲು ತೊಳೆದು ಉಪಚಾರ ಮಾಡ್ತಾ ಇದ್ದಾನಲ್ಲ ಅಂತ ಸಿಟ್ಟು ಬಂದದ್ದು ಲಕ್ಷ್ಮೀದೇವಿಗೆ. ನಾನಿನ್ನೂ ಇಲ್ಲಿರುವುದಿಲ್ಲ ಅಂತ ಅವಳು ಹೊರಟೇ ಬಿಟ್ಲು ಅಂತ ಹೇಳ್ತಾರೆ. ಎಲ್ಲಿಗೆ ಹೊರಟಳು? ಕೊಲ್ಲಾಪುರಕ್ಕೆ ಹೊರಟಳು ಅಂತ. ಲಕ್ಷ್ಮೀದೇವಿಗೆ ಯಾವತ್ತೂ ಪರಮಾತ್ಮನಲ್ಲಿ ಸಿಟ್ಟಿಲ್ಲ, ಅವರಿಬ್ಬರ ಬಗ್ಗೆ ಯಾವ ಜಗಳ ಇಲ್ಲ. ಹಾಗೆ ನಾವು ತಿಳ್ಕೊಳ್ಳಬಾರ್ದು, ಅದು ಅನ್ಯಥಾ ಉಪಾಸನೆ ಆಗುತ್ತೆ. ಅವರು ನಿತ್ಯ ಅಭಿಯೋಗಿನಿ. ರಾಮನಿಗೆ ಸೀತೆ ವಿಯೋಗ ಹಾಗೆ ಇಲ್ಲ. ದೈತ್ಯರು ತಿಳ್ಕೊಳ್ಬೇಕು ಹಾಗೆ, ಅಸುರ ಮೋಹನಾಯ ಅದೆಲ್ಲ ಇರುವಂಥದ್ದು. ಅದೆಲ್ಲ ಪರಮಾತ್ಮ ನಟನೆ ಮಾಡುವಂಥದ್ದು ಅಸುರ ಮೋಹನಕ್ಕೋಸ್ಕರವಾಗಿ. ಅವನು ಯಾವತ್ತೂ ಲಕ್ಷ್ಮಿ ಯೋಗವಿಲ್ಲ. ಹಾಗೆ ನಾವು ತಿಳ್ಕೊಂಡ್ರೆ
ಅದು ಅನ್ಯಥಾ ಜ್ಞಾನ ಆಗ್ತದೆ, ಅನ್ಯಥಾ ಉಪಾಸನೆ ಆಗತ್ತೆ. ಆದರೆ ಅವಳು ಆ ಥರ ನಟನೆ ಮಾಡಿ ಹೊರಟದ್ದಂತೂ ಹೌದು. ಎಲ್ಲಿ ಹೊರಟು ಅಂದರೆ ಕೊಲ್ಲಾಪುರಕ್ಕೆ ಹೊರಟು. ಅದ್ಯಾಕೆ ಕೊಲ್ಲಾಪುರಕ್ಕೆ ಹೋಗಬೇಕು? ಭಾರತದಲ್ಲಿ ಬೇಕಾದಷ್ಟು ಪ್ರದೇಶಗಳಿರಲಿಲ್ವಾ? ಬೇರೆ ಕಡೆ ಹೋಗಬೇಕು. ಕೊಲ್ಲಾಪುರಕ್ಕೆ ಹೋಗಬೇಕು ಅಂತ ಯಾಕೆ ಯೋಚನೆ ಮಾಡಿದ್ರು ಅಂದರೆ ಕೊಲ್ಲಾಪುರಕ್ಕೆ ಹೋಗೋದು ಮತ್ತೆ ನಿರ್ಧಾರ ಆಗಿದೆ. ಭೃಗು ಮಹರ್ಷಿ ಬರುವ ಮೊದಲೇ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗೋದು ಅಂತ ನಿರ್ಧಾರ ಆಗಿದೆ. ಯಾಕೆ ಅಂದರೆ ಆ ಕೊಲ್ಲಾಪುರಿ ಅಂತಾರೆ ಅದಕ್ಕೆ. ಆ ಕೊಲ್ಲಾಪುರದಲ್ಲಿ ಒಬ್ಬ ದೈತ್ಯ ಕೊಲ್ಲಾಸುರ ಅಂತ, ಆ ಕೊಲ್ಲಾಸುರನ ಸಂಹಾರ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವರಿಗೆ ಹೋಗ್ತಾರೆ. ರಮಾಜಗಾಮ ತತ್ಕ್ಷೇತ್ರಂ ಕರವೀರಪುರಂ ಪ್ರತಿ, ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ ಇತಿ ಸಾ ಪ್ರೇಮಕಲಹವನ್ನು ಮಾಡಿಕೊಂಡು ಲಕ್ಷ್ಮೀದೇವಿ ಕರವೀರಪುರಕ್ಕೆ ಹೊರಟಿದ್ದಾಳೆ. ಆ ಕರವೀರಪುರಕ್ಕೆ ಯಾಕೆ ಹೊರಟಳು ಅಂದರೆ ಅಲ್ಲಿ ಕೊಲ್ಲ ಎಂಬ ಅಸುರ, ಆ ಕೊಲ್ಲ ಎಂಬ ಅಸುರನನ್ನು ಸಂಹಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅವಳು ಕೊಲ್ಲಾಪುರಕ್ಕೆ ಹೋಗುವುದು ಎಂಬುದಾಗಿ ಈಗಾಗಲೇ ನಿರ್ಧಾರ ಆಗಿದೆ. ಮೊದಲೇ ನಿರ್ಧಾರ ಆದಂತೆ ಆ ಕೊಲ್ಲಾಸುರನ್ನು ಸಂಹಾರ ಮಾಡುವ ನಿಮಿತ್ತದಿಂದ ಅವಳು ಹೋಗಿದ್ದಾನೆ ಹೊರತು ಇವನೊಂದಿಗೆ ಕಲಹ ಮಾಡಿಕೊಂಡು ಹೋಗಿರುವಂಥದ್ದು ಬರೀ ನಟನೆ ಅಷ್ಟೇ. ಇತ್ತ ಕಡೆ ಭೃಗು ಮಹರ್ಷಿಗಳು ಅಲ್ಲಿಂದ ಬಂದು ಭೃಗು ಮಹರ್ಷಿಗಳು ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ, ವಿಷ್ಣುವೇ ಸರ್ವೋತ್ತಮ, ನಂತರ ರಮಾದೇವಿ, ಆಮೇಲೆ ಚತುರ್ಮುಖ ಬ್ರಹ್ಮ, ಆಮೇಲೆ ಭಾರತೀ ದೇವಿ, ಸರಸ್ವತಿ ದೇವಿ, ಅದಾದಮೇಲೆ ಈ ಶಿವನೇ ಮೊದಲಾದವರು, ಈ ರೀತಿಯಾಗಿ ತಾರತಮ್ಯ ಜ್ಞಾನವನ್ನು ಬೋಧನೆ ಮಾಡಿ ಈ ನಮ್ಮ ಯಜ್ಞಕ್ಕೆ ಅಧಿದೇವತೆ ಶ್ರೀಹರಿಯೇ ಎಂಬುದಾಗಿ ನಿಶ್ಚಯವನ್ನು ಮಾಡಿ ಆ ಒಂದು ಮಖದ ಅರ್ಪಣವನ್ನು, ಆ ಯಜ್ಞದ ಸಮರ್ಪಣೆಯನ್ನು ಆ ಪರಮಾತ್ಮನಿಗೆ ಮಾಡ್ತಾ ಇದ್ದಾರೆ. ಯಾವುದನ್ನೇ ಮಾಡಿದರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಯಾವುದೇ ಕರ್ಮವನ್ನು ನಾವು ಮಾಡಿದಾಗಲೂ ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅದನ್ನು ಸರ್ವಸಮರ್ಪಣ ಗದ್ಯದಲ್ಲಿ ರಾಯರು ತುಂಬ ಸುಂದರವಾಗಿ ನಿರೂಪಿಸಿದ್ದಾರೆ. ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಅಂತ ಯತ್ ತಪಸ್ಸಿಸಿ ಕೌಂತೆಯ ತತ್ಪುರುಷು ಮದರ್ಪಣಂ. ನೀನೇನೇ ಮಾಡಿದರೂ ನನಗೆ ಅರ್ಪಣೆ ಮಾಡಬೇಕು ಅಂದಿದ್ದಾನೆ. ಇಲ್ಲದೆ ಹೋದರೆ ಅದರ ಫಲ ದೈತ್ಯಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಮಾಡಿದ ಫಲ ಬೇರೆ ಯಾರಿಗೂ ಸೋರಿ ಹೋಗಬಾರ್ದು. ನಾವು ಗಳಿಸಿದ ಹಣ ನಮ್ಮ ಅಕೌಂಟಲ್ಲೇ ಇರಬೇಕು, ಅದು ಸುರಕ್ಷಿತವಾಗಿ ಇರಬೇಕು ಅಂತಾದರೆ ಅದನ್ನು ನಾವು ಇನ್ಶೂರೆನ್ಸ್ ಮಾಡ್ತೇವೆ, ವಿಮೆ ಮಾಡ್ತೇವೆ, ಅದು ಸುರಕ್ಷಿತ. ಹಾಗೆ ನಾವು ಏನೇ ಕರ್ಮವನ್ನು ಮಾಡಿದರೂ ಕೂಡ ಅದನ್ನು ವಿಷ್ಣುವಿಗೆ ಅರ್ಪಿಸದೆ ಹೋದರೆ ಆ ಫಲ ಇನ್ನು ಯಾರ್ಯಾಕೆ ಹೋಗುತ್ತೆ. ಅದನ್ನು ಕೃಷ್ಣನಿಗೆ ಅರ್ಪಿಸಬೇಕು. ಆದ್ದರಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಆರಂಭದಲ್ಲಿ ಸಂಕಲ್ಪ, ಕೊನೆಯಲ್ಲಿ ಕೃಷ್ಣಾರ್ಪಣ. ಇದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹಾಗೂ ಸರ್ವಸಮರ್ಪಣ ಗದ್ಯದಲ್ಲಿ ರಾಯರು ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಹೀಗೆ ಭೃಗು ಮಹರ್ಷಿಗಳು ಸತ್ಯಲೋಕ, ಕೈಲಾಸ, ವೈಕುಂಠ 3 ಲೋಕಕ್ಕೆ ಹೋಗಿ ಈ ತ್ರಿಮೂರ್ತಿಗಳಲ್ಲಿ ವಿಷ್ಣುವೇ ಎಲ್ಲರಿಗಿಂತ ಹಿರಿಯನಾಗಿದ್ದಾನೆ ಎಂಬ ತತ್ವವನ್ನು ಸಾರುವ ಮೂಲಕವಾಗಿ ಎಲ್ಲ ಋಷಿಮುನಿಗಳಿಗೆ ಈ ವಿಚಾರವನ್ನು ತಿಳಿಸಿ ತಾವು ಮಾಡಿರ್ತಕ್ಕಂತಹ ಯಜ್ಞದ ಫಲವನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಭೃಗು ಮಹರ್ಷಿಗಳ ಈ ಒಂದು ಚರ್ಯೆ, ಒಬ್ಬ ಸಾಧಕ ಭಗವಂತನ ಕಡೆಗೆ ಸಾಗತಕ್ಕಂತಹ ಸಾಧಕ ಯಾವ ಮಾರ್ಗದಿಂದ ಹೋಗಬೇಕು ಇದನ್ನು ನಿರೂಪಿಸಲಿಕ್ಕೋಸ್ಕರವಾಗಿ ಭೃಗು ಮಹರ್ಷಿಗಳು ತಾವು ಎಲ್ಲ ತಿಳಿದವರಾಗಿದ್ದರೂ ಕೂಡ ನಮ್ಮಂತಹ ಪಾಮರರಿಗೆ ತಿದ್ದಲಿಕ್ಕೋಸ್ಕರವಾಗಿ, ಉಪದೇಶ ನೀಡಲಿಕ್ಕೋಸ್ಕರವಾಗಿ ಈ ಒಂದು ಚರ್ಯೆಯನ್ನು ತೋರಿದ್ದಾರೆ. ಇಂತಹ ಭೃಗು ಮಹರ್ಷಿಗಳ ಒಂದು ನೇತೃತ್ವದಲ್ಲಿ ಆ ಯಜ್ಞ ಸಮರ್ಪಣೆ ಆದ ನಂತರ ಇತ್ತ ಕಡೆ ಲಕ್ಷ್ಮೀದೇವಿ ಪರಮಾತ್ಮನೊಂದಿಗೆ ಪ್ರೇಮ ಕಲಹವನ್ನು ಮಾಡಿಕೊಂಡು ಅವಳು
ಕರವೀರಪುರಕ್ಕೆ ಹೋಗಿದ್ದಾಳೆ. ಅಂತ ಪರಮಾತ್ಮ ಅಲ್ಲಿ ಅವನಿಗೆ ಇರಲಿಕ್ಕೆ ಇಷ್ಟ ಇಲ್ಲ. ಕೊಲ್ಲಾಪುರಕ್ಕೆ ಹೋದ ಮೇಲೆ ಇವ ಭೂಲೋಕಕ್ಕೆ ಬರ್ತಾ ಇದ್ದಾನೆ. 28ನೇ ಕಲಿಯುಗ, ದ್ವಾಪರಾಂತೆ ಕಲಯುಗೆ, ವಿಂಶತಿಮೇ ಪ್ರಾಪ್ತೆ ದ್ವಾಪರಾಂತೆ ಕಲಯುಗೆ ಯಸ್ಮಿನ್ ಕಾಲೇ ಯಥಾದೇಶ. ಲಕ್ಷ್ಮೀದೇವಿ ಹೊರಟ ಮೇಲೆ ಪರಮಾತ್ಮ ಅಲ್ಲಿ ಇರಲಿಕ್ಕೆ ಇಷ್ಟಪಡದೆ ಅಲ್ಲಿಂದ ಹೊರಟು ಗಂಗಾ ನದಿಯ ದಕ್ಷಿಣ ತೀರದಲ್ಲಿ 300 ಯೋಜನ ದಾಟಿ ಸುವರ್ಣಮುಖರಿ ಎಂಬ ಶ್ರೇಷ್ಠವಾಗಿರತಕ್ಕಂತಹ ನದಿ ಇದೆ. ಅಲ್ಲಿಂದ ಮುಂದೆ ಉತ್ತರದಲ್ಲಿ 2 ಕ್ರೋಶ ದೂರದಲ್ಲಿ ವೆಂಕಟಗಿರಿ ಅಂತಿದೆ. ಆ ವೆಂಕಟಗಿರಿ ಅನೇಕ ತೀರ್ಥಗಳಿಂದ ಕೂಡಿರತಕ್ಕಂತಹ ವೆಂಕಟಗಿರಿ ಇದೆ. ಆ ವೆಂಕಟಗಿರಿಯನ್ನು ವರ್ಣನೆ ಮಾಡ್ತಾರೆ ಚಿದಾನಂದರು. ಅಂತಹ ವೆಂಕಟಗಿರಿಗೆ ಪರಮಾತ್ಮ ಬಂದು ಅಲ್ಲಿ ನೆಲೆಸ್ತಾನೆ. ಅತ್ಯಂತ ಮನೋಹರವಾಗಿರ್ತಕ್ಕಂತಹ ಪ್ರದೇಶ. ಅನೇಕ ದೇವತೆಗಳು ಅಲ್ಲಿ ಮರಗಳಾಗಿ ಹುಟ್ಟಿದ್ದಾವೆ. ಮುನಿಗಳೆಲ್ಲ ಮೃಗಗಳಾಗಿ ಹುಟ್ಟಿದ್ದಾವೆ, ಪಿತೃಗಳೆಲ್ಲ ಪಕ್ಷಿಗಳಾಗಿ ಹುಟ್ಟಿದ್ದಾವೆ. ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ಪ್ರದೇಶಕ್ಕೆ ಪರಮಾತ್ಮ ಬರ್ತಾನೆ. ಸಿದ್ಧಾಂತರು ಹೇಳ್ತಾರೆ, ಆ ವೆಂಕಟಗಿರಿಯ ಮೇಲೆ ಸ್ವಾಮಿ ಪುಷ್ಕರಣಿ ಅಂತ ಒಂದು ಶ್ರೇಷ್ಠವಾಗಿರತಕ್ಕಂತಹ ತೀರ್ಥ ಇದೆ. ಗಂಗಾದಿ ಎಲ್ಲ ತೀರ್ಥಗಳಿಗೂ ಅದು ಜನ್ಮಭೂಮಿ ಅಂತ ಹೇಳ್ತಾರೆ. ಅಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ನಿಜವಾಗಿ ಧನ್ಯರು ಅಂತ ಹೇಳ್ತಾರೆ. ಅದರಲ್ಲಿಯೂ ಧನುರ್ಮಾಸದ ಶುಕ್ಲ ಪಕ್ಷ ದ್ವಾದಶಿ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕಂತೆ. ಧನುರ್ಮಾಸದಲ್ಲಿ ತಿರುಪತಿಗೆ ಹೋಗಿ ಆ ದ್ವಾದಶಿಯನ್ನು ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ. ಯಾಕೆ ಅಂದರೆ ಅಲ್ಲಿ ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಎಲ್ಲ ದೇವತೆಗಳು ಬಂದಿರ್ತಾರೆ ಸ್ನಾನಕ್ಕೋಸ್ಕರವಾಗಿ, ಸ್ನಾನ ಮಾಡಲಿಕ್ಕೆ ಬಯಸ್ತಾರೆ. ಹೀಗೆವಾಗ ಇನ್ನು ದೇವತೆಗಳೇ ಸ್ನಾನ ಮಾಡಲಿಕ್ಕೆ ಬರ್ತಾರಂತಾದರೆ ಇನ್ನು ಮನುಷ್ಯರು ಅಲ್ಲಿ ಸ್ನಾನ ಮಾಡಲೇಬೇಕು. ಅಂತಹ ಸ್ನಾನದ ಫಲ ಅದು ನಿರೀಕ್ಷೆಯಾಗಿರುವಂಥದ್ದು. ಅಲ್ಲಿ ಸ್ನಾನ ಮಾಡುವವರೇ ತುಂಬ ಭಾಗ್ಯಶಾಲಿಗಳು ಅಂತ ವರ್ಣನೆ ಮಾಡ್ತಾರೆ. ಆ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆಯಿಂದ ಎಷ್ಟೋ ಜೀವರು ಸದ್ಗತಿಯನ್ನು ಹೊಂದಿದ್ದಾರೆ. ಶ್ರೀರಾಮ ಇಲ್ಲಿಗೆ ಬಂದಾಗ, ದಕ್ಷಿಣ ಭಾರತಕ್ಕೆ ಬಂದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದರಿಂದ ಅವನು ರಾವಣನ ಅಪಹೃತರಾಗಿರ್ತಕ್ಕಂತಹ ಸೀತೆಯನ್ನು ಹೊಂದಿದ ಅಂತ ಹೇಳ್ತಾರೆ. ಈ ಸ್ವಾಮಿ ಪುಷ್ಕರಣಿಯ ತೀರ್ಥದ ಪಶ್ಚಿಮ ಭಾಗದಲ್ಲಿ ವರಾಹಸ್ವಾಮಿ ಪರಮಾತ್ಮ ಧರಾದೇವಿಯನ್ನು ಆಲಂಕಿಸಿಕೊಂಡಿದ್ದಾನೆ. ಅಲ್ಲೊಂದು ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ಧರಾದೇವಿಯನ್ನು ಆಲಿಂಗಿಸಿಕೊಂಡು ವರಾಹರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ನೆಲೆಸಿದ್ದಾನೆ. ಇಂತಹ ವೆಂಕಟಾಚಲ 3 ಕೋಟಿ ತೀರ್ಥಗಳಿಗೆ ಜನ್ಮಸ್ಥಾನ, 3 ಕೋಟಿ ತೀರ್ಥಗಳಿಗೆ ಜನ್ಮಸ್ಥಾನ ಆಗಿದೆ. ಇಂತಹ ಪರಮ ಪಾವನವಾಗಿರ್ತಕ್ಕಂತಹ ವೆಂಕಟಗಿರಿಗೆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಪರಮಾತ್ಮ ಬರ್ತಾನೆ. ಅಲ್ಲೆಲ್ಲ ಸುತ್ತಾಡಿ ತನಗೆ ಅನುಕೂಲವಾಗಿರ್ತಕ್ಕಂತಹ ಪ್ರದೇಶ ಯಾವುದು ಅಂತ ಹುಡುಕ್ತಾ ಇರಬೇಕಾದ್ರೆ ಕೊನೆಗೆ ಆ ಸ್ವಾಮಿ ಪುಷ್ಕರಣಿ ತೀರ್ಥದ ದಕ್ಷಿಣ ಭಾಗದಲ್ಲಿ ಒಂದು ಶ್ರೇಷ್ಠವಾಗಿರತಕ್ಕಂತಹ ಹುತ್ತ, ತಿಂತ್ರಿಣಿ ಹುಣಸೆ ಮರದ ಬುಡದಲ್ಲಿರ್ತಕ್ಕಂತಹ ಒಂದು ಹುತ್ತ. ಆ ಹುತ್ತದ ಒಳಗೆ ಆ ಹುತ್ತವೇ ತನಗೆ ವಾಸಸ್ಥಾನ ಅಂತ ಭಾವಿಸಿಕೊಂಡು ಅಲ್ಲಿ ಅವನು 10,000 ವರ್ಷ ವಾಸ ಮಾಡಿದ್ದಂತೆ. ಯಾಕೆ ಪರಮಾತ್ಮ ಹುತ್ತದಲ್ಲಿ ವಾಸ ಮಾಡಿದ ಅಂದರೆ, ಪರಮಾತ್ಮ ಆ ಹುತ್ತ ಅನ್ನೋದು ಅದು ಎಲ್ಲ ಜೀವರ ಒಂದು ಹೃದಯ ಗುಹೆಯನ್ನು ಪ್ರತಿನಿಧಿಸುತ್ತೆ. ಪರಮಾತ್ಮ ಎಲ್ಲ ಜೀವರ ಹೃದಯ ಬಹಳ ಪುಟ್ಟದದು. ಆ ಮುಷ್ಟಿಗಾತ್ರದ ಹೃದಯ, ಆ ಹೃದಯದ ಒಳಗೆ ಪರಮಾತ್ಮ ನೆಲೆಸಿದ್ದಾನೆ. ನಮ್ಮ ದೇಹದೊಳಗೆ 72,000 ನಾಡಿಗಳಿವೆ. ಆ 72,000 ನಾಡಿಗಳನ್ನು
ಹಿಡಿದುಕೊಂಡಿರುವಂಥದ್ದು ಬ್ರಹ್ಮನಾಡಿ. ಆ ಬ್ರಹ್ಮನಾಡಿ, ಅದರ ಸುತ್ತಲೂ 4 ನಾಡಿವೆ. ಆ ಬ್ರಹ್ಮನಾಡಿ ಸೇರಿ ಆ 4 ನಾಡಿಯನ್ನು ಒಟ್ಟಾಗಿ ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಆ ಸುಷುಮ್ನಾ ನಾಡಿ ನಮ್ಮ ಮೂಲಾಧಾರದಿಂದ, ನಾಭಿ ಪ್ರದೇಶದಿಂದ ಅದು ಹೃದಯ ಮಾರ್ಗವಾಗಿ ಬ್ರಹ್ಮರಂಧ್ರ ಅಂತ ಹೇಳ್ತಾರಲ್ಲ ತಲೆಯಲ್ಲಿ, ಅಲ್ಲಿವರೆಗೆ ಹಾದು ಹೋಗ್ತಕ್ಕಂತಹ ಒಂದು ಸುಷುಮ್ನಾ ನಾಡಿ. ಅದು ಬಹಳ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಅಂದರೆ, ಈ ನಮ್ಮ ಕೂದಲಿದೆಯಲ್ಲ, ಕೂದಲು ಎಷ್ಟು ದಪ್ಪ ಇದೆ, ಅದರ ಪ್ರಮಾಣವನ್ನು 1,000 ಬಾರಿ ತುಂಡು ಮಾಡಬೇಕು. 1,000 ಅಂಶ. ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯಲ್ಲಿ ಪರಮಾತ್ಮ ಇದ್ದಾನೆ. ಅದೆಲ್ಲ ಸರ್ವಸಮೂಹದಲ್ಲಿ ತುಂಬ ನೆನಪು ಮಾಡ್ತಾರೆ ನಮ್ಮದೇ ಇರ್ತಕ್ಕಂಥ ಪರಮಾತ್ಮನ ರೂಪಗಳ ಬಗ್ಗೆ. ಆ ನಮ್ಮ ಹೃದಯ ಗುಹೆಯಲ್ಲಿರ್ತಕ್ಕಂಥ ಪರಮಾತ್ಮ, ಅವನನ್ನು ನಾವು ಕಾಣಬೇಕು. ಪರಮಾತ್ಮ ಎಲ್ಲಿದ್ದಾನೆಂದರೆ ಹುತ್ತದಲ್ಲಿ ಕೂತಿದ್ದಾನೆ. ಅದು ನಮ್ಮೆಲ್ಲರ ಗುಹೆಯಲ್ಲಿ, ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನು ನಾವು ಹುಡುಕಬೇಕು. ಪರಮಾತ್ಮ ಎಲ್ಲಿದ್ದಾನೆ? ನಾವು ಎಲ್ಲೆಲ್ಲ ಹುಡುಕ್ತೇವೆ. ಎಲ್ಲಿದ್ದಾನೆ? ನಮ್ಮೊಳಗೆ ಇದ್ದಾನೆ. ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ. ಹಿರಣ್ಯಕಶಿಪು ಎಲ್ಲ ಕಡೆ ಹುಡುಕಿದ, ಇಡೀ ಬ್ರಹ್ಮಾಂಡ ಸುದ್ದಿ ಬಂದ ಹರಿ ಎಲ್ಲಿದ್ದಾನೆ ಅಂತ. ಕೊನೆಗೆ ಹರಿ ಭೇಟಿ ಕೊಟ್ಟದ್ದು ಅವನ ಮನೆಯಲ್ಲೇ. ಎಲ್ಲೆಲ್ಲೋ ಹೋಗಿ ಕಷ್ಟಪಟ್ಟ, ಎಲ್ಲಿ ಇಲ್ಲ ಪರಮಾತ್ಮ. ಎಲ್ಲಿದ್ದಾನೆ ನಿನ್ನ ಪರಮಾತ್ಮ, ನಿನ್ನ ಹರಿ ಎಲ್ಲಿದ್ದಾನೆ? ನಿನ್ನ ಹರಿ ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾರೆ, ಎಲ್ಲಿಲ್ಲ ಹರಿ ಅಂತ. ಎಲ್ಲ ಕಡೆ ಇದ್ದಾನೆ, ಆದರೆ ಕಾಣುವುದಿಲ್ಲ. ಎಲ್ಲಿ ಕಾಣಬೇಕು? ನಮ್ಮ ಹೃದಯದೊಳಗೆ, ಅಂತರಂಗದಲ್ಲಿ ಹರಿಯ ಕಾಣು. ನಮ್ಮ ಅಂತರಂಗ ಅಂದರೆ ಅದು ನಮ್ಮ ಹೃದಯದೊಳಗೆ ಇದ್ದಾನೆ ಅವನು. ಅಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಹಾಗೆ ಭಗವಂತನನ್ನು ನಾವು ಅಲ್ಲಿ ಕಾಣಬೇಕು ಅಂತಾದರೆ ನಮಗೆ ಯಾರು ಬೇಕು? ಅದಕ್ಕೆ ಲಕ್ಷ್ಮೀದೇವಿ ಪರಮಾತ್ಮನ ಬಿಟ್ಟೇನೋ ಹೋದ್ಲು, ಇರಲಿಕ್ಕಾಗಲ್ಲ ಅವಳಿಗೆ, ಹುಡ್ಕೊಂಡು ಬಂದು. ಲಕ್ಷ್ಮೀದೇವಿ ಎಲ್ಲಿದ್ದಾನೆ? 10,000 ವರ್ಷಗಳು ಕಳೆದು ಪತ್ತೆ ಇಲ್ಲ ಶ್ರೀನಿವಾಸ ಎಲ್ಲಿದ್ದಾನೆ ಅಂತ. ಹುಡ್ಕೊಂಡು ಬಂದರು. ಲಕ್ಷ್ಮೀದೇವಿ ಈ ಬ್ರಹ್ಮ ಶಿವ ಅವರಿಗೆ ತೋರಿಸ್ಬೇಕು ಎಲ್ಲಿದ್ದಾನೆ ಪರಮಾತ್ಮ ಅಂತ. ತೋರಿಸ್ಲಿಕ್ಕೆ ಗೈಡ್ ಲಕ್ಷ್ಮಿ. ನಾವು ಪರಮಾತ್ಮನನ್ನು ಹೇಗೆ ಹುಡ್ಕೊಂಡು ಹೋಗಬೇಕು ಅಂತ ಆ ಬ್ರಹ್ಮ ಶಿವ ಈ ಇಬ್ಬರನ್ನು ಕರ್ಕೊಂಡು ಹೊರಟು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೇ ತೋರಿಸ್ಬೇಕು, ಇನ್ಯಾರೂ ಪರಮಾತ್ಮನ ತೋರಿಸಲು ಸಾಧ್ಯ ಇಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಬ್ರಹ್ಮನನ್ನು ಹಸುವನ್ನಾಗಿ ಮಾಡಿಕೊಂಡು ಈ ರುದ್ರನನ್ನು ಕರುವನ್ನಾಗಿ ಮಾಡಿಕೊಂಡು ಹುಡ್ಕೊಂಡು ಹೊರಟು. ಬ್ರಹ್ಮನಿಗೂ ಗೊತ್ತಿದೆ, ಶಿವನಿಗೂ ಗೊತ್ತಿದೆ, ಲಕ್ಷ್ಮಿಗೂ ಗೊತ್ತಿದೆ. ಯಾಕೆ ಈ ನಾಟಕ? ಯಾಕೆ ಈ ಕೋಪ? ಕೋಪ ಇಲ್ಲ ಅವಳಿಗೆ, ನಟನೆ. ಪರಮಾತ್ಮ ಬಿಟ್ಟು ಹೋದ್ದು ಒಂದು ನಟನೆ. ಅಲ್ಲ, ನಟನೆ ಅಂದರೆ ಯಾಕೆ ಮಾಡಬೇಕು? ತನಗೂ ಪರಮಾತ್ಮನಿಗೂ ಕಲಹ ಇಲ್ಲ ಅಂತಾದರೆ ನಟನೆ ಯಾಕೆ ಮಾಡಬೇಕು? ನಟನೆ ಯಾಕೆ ಮಾಡಬೇಕು ಅಂದರೆ 4 ವೇದಗಳಿವೆ. ವೇದಗಳು ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳ್ತವೆ. ಆಗ ನಾವೇನು ತಿಳ್ಕೊಳ್ತೀವಿ? ವೇದ ಯಾರ್ಯಾರನ್ನ ಹೇಳುತ್ತೆ, ಲೌಕಿಕವಾದ ವಿಷಯಗಳನ್ನು ಹೇಳುತ್ತೆ, ಬೇರೆ ಬೇರೆ ದೇವತೆಗಳ ಬಗ್ಗೆ ಹೇಳುತ್ತೆ, ಇನ್ಯಾವುದು ಭೂತಗಳ ಬಗ್ಗೆ ಹೇಳುತ್ತೆ, ಅನೇಕ ವಿಚಾರಗಳು. ಇವತ್ತಿನ ಲೌಕಿಕ, ಇವತ್ತಿನ ಮಾಡರ್ನ್ ಸೈನ್ಸು, ಇಂಡಿಯನ್ ಮಾಡರ್ನ್ ಸೈನ್ಸು, ಏನ್ಷಿಯಂಟ್ ಸೈನ್ಸು, ಇದೆರಡೂ ಕೂಡ ವೇದದಲ್ಲಿ ಇದೆ. ಅದನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ನಿಜವಾದ ವೇದದ ಹೃದಯ ನಮಗೆ ಗೊತ್ತಿಲ್ಲ. ನಮಗೆ ಕಾಣೋದೇನದೇ, ಲಕ್ಷ್ಮೀ ಪರಮಾತ್ಮನಿಗೆ ನಟನೆ ಮಾಡಿದ್ರು ಹೇಗೋ ವೇದವಂತರ ನಟನೆ ಮಾಡ್ತದೆ ನಮ್ಮೊಂದಿಗೆ, ನಮಗೆ ತೋರಿಸೋದೇ ಇಲ್ಲ. ಯಾಕೆಂದರೆ ವಿವೇಕ್ ಅಲ್ಪಸುತಾದ್ವೇದೋ ಮಾಮಯಂ ಪ್ರಚಲಿಷ್ಯತಿ. ವೇದಕ್ಕೆ ಹೆದರಿಕೆ ಅಂತೆ, ಇವಾಗ ನನ್ನನ್ನು ಎಳೆದಾಡ್ತಾನೆ, ಏನೇನೋ ಅಪಾರ್ಥ ಮಾಡ್ತಾನೆ ಅಂತ. ಹಾಗಾಗಿ ಅದು ತನ್ನನ್ನು ತೋರುಗೊಡದೆ ಓಂಕಾರನೇ ಅಡ್ಕೊಂಡ್ಬಿಟ್ಟಿದೆ ಅಂತೆ. ಓಂಕಾರದ ಇಡೀ ವೇದದ ಸಾರ ಇದೆ, ಇಡೀ ವೇದ ಓಂಕಾರನೇ ಅಡ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ಯಾಕೆಂದರೆ ಹೆದರಿಕೆ, ಎಲ್ಲ ಅಪಾರ್ಥ ಮಾಡ್ತಾರೆ ಅಂತ. ಆ ಓಂಕಾರದ ಹುಡುಗಂತಹ ಸಮಸ್ತ ಚತುರ್ವೇದಗಳು ಕೂಡ ನಮಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗೋದಿಲ್ಲ.
ಅರ್ಥ ಆಗೋದಿಲ್ಲ. ಹಾಗೆ ಲಕ್ಷ್ಮೀನಾರಾಯಣನ ನಟನೆ ಅಂತ ಅನಿಸುತ್ತೆ. ಆ ನಟನೆ ಯಾಕೆ ಬೇಕು ಅಂದರೆ ಅದು ಹೀಗೆ ಏನು, ಈಗ ನಮಗೆ ವೇದ ನೋಡುವಾಗ ವೇದ ನಿಜವಾದ ಅರ್ಥ ಬೇರೆಯೇ ಇದೆ, ಆದರೂ ಕೂಡ ನಮಗೆ ಅದು ಬೇರೆ ಅರ್ಥವನ್ನು ನಮಗೆ ಕೊಡುತ್ತೆ. ಹಾಗೆ ಲಕ್ಷ್ಮೀದೇವಿಗೆ ಯಾವುದೇ ವೈಮನಸ್ಸೇ ಇಲ್ಲ. ಹಾಗಾಗಿ ಅವಳು ಪರಮಾತ್ಮ ಹೇಗಿದ್ದಾನೆ ನೋಡ್ಕೊಂಡು ಬರ್ತಾ ಇದ್ದಾನೆ. ಅವಳು ಒಬ್ಬಳು ತಾನು ಮಾತ್ರ ಅಲ್ಲ, ಬ್ರಹ್ಮರುದ್ರ ಮೂಲಕವಾಗಿ ಜಗತ್ತಿಗೆ ತೋರಿಸಬೇಕು, ಪರಮಾತ್ಮನ ಪರಿಚಯ ಮಾಡಿಸಬೇಕು. ಎಲ್ಲಿದ್ದಾನೆ ಪರಮಾತ್ಮ, ಎಲ್ಲೆಲ್ಲಿ ಹೊಡ್ಕೊಂಡು ಯಾಕೆ ಹೋಗ್ತೀರಿ, ಹುತ್ತಕ್ಕೆ ಬನ್ನಿ. ಯಾವ ಹುತ್ತ? ನಮ್ಮ ಹೃದಯ ಎಂಬ ಹುತ್ತ. ಹುತ್ತವನ್ನು ಹೊಡ್ಕೊಂಡು ಬಂದು ಚೋಳರಾಜನ ಆಸ್ಥಾನಕ್ಕೆ ಬರ್ತಾಳೆ ಮಹಾಲಕ್ಷ್ಮಿ. ಈ ಗೋಪಕನ್ಯೆಯಾಗಿ ಬರ್ತಾಳೆ, ಗೋಪಾಲಿಕೆಯಾಗಿ ಬರ್ತಾಳೆ. ಬ್ರಹ್ಮ ಹಸುವಾಗಿ ಬರ್ತಾನೆ, ರುದ್ರ ಕರುವಾಗಿ ಬರ್ತಾನೆ. ಬ್ರಹ್ಮ ಯಾಕೆ ಹಸುವಾಗಿ ಬರ್ತಾನೆ ಅಂದರೆ ಅವನು ವೇದಗಳನ್ನು ನಿರಂತರವಾಗಿ ಉಚ್ಚರಿಸ್ತಾ ಇದ್ದಾನೆ. ಉಪನಿಷತ್ತುಗಳೇ ಗೋವುಗಳು ಅಂತ ಹೇಳ್ತಾನೆ ಕೃಷ್ಣ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ. ಆ ಗೀತಾಮೃತ ಎಂಬ ಹಾಲು ಅದು ನಮಗೆ ದೊರೆಯಬೇಕು ಅಂತಾದರೆ ಉಪನಿಷತ್ತುಗಳೆಂಬ ಗೋವನ್ನು ಕರಿಬೇಕು. ಈ 4 ವೇದಗಳನ್ನು 4 ಕೆಚ್ಚಲುಗಳ ಮೂಲಕವಾಗಿ ಸೃಷ್ಟಿಸ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮದೇವ. ಹಾಗಾಗಿ ಬ್ರಹ್ಮ ಹಸುವಾಗಿ ತನ್ನ ಕೆಚ್ಚಲುಗಳ ಮೂಲಕವಾಗಿ, ತನ್ನ 4 ಮುಖಗಳೆಂಬ ಕೆಚ್ಚಲುಗಳ ಮೂಲಕವಾಗಿ 4 ವೇದಗಳೆಂಬ ಕ್ಷೀರವನ್ನು ಶಿವನೆಂಬ ಕರುವಿಗೆ ಉಣಿಸುವ ಮೂಲಕವಾಗಿ ಜಗತ್ತಿಗೆ ಉಣಿಸಿದ ಶ್ರೀಕೃಷ್ಣ ಅಲ್ವೇ. ಆದ್ದರಿಂದ ಚತುರ್ಮುಖ ಬ್ರಹ್ಮ ಹಸುವಾದ, ಈ ಶಿವ ಕರುವಾದ. ಈ ಹಸು ಕರುಗಳನ್ನು ತೆಗೆದುಕೊಂಡು ಲಕ್ಷ್ಮೀದೇವಿ ಹುಡುಕೊಂಡು ಬರ್ತಾಳೆ. ಎಲ್ಲಿಗೆ ಬರ್ತಾಳೆ ಅಂತಂದರೆ, ಈ ದ್ವಾಪರ ಯುಗ ಕಳೆದು 28ನೇ ಕಲಿಯುಗ ಪ್ರಾಪ್ತವಾದಾಗ 1 ವರ್ಷ ಕಳೀತು. ಆಗ ಅಲ್ಲಿ ಒಬ್ಬ ಚೋಳರಾಜ ಅಂತ, ನಾಗಕನ್ಯೆಯಲ್ಲಿ ಹುಟ್ಟಿರತಕ್ಕಂತಹ ಚೋಳರಾಜ ಭರತಖಂಡವನ್ನು ಬಹಳ ಧರ್ಮದಿಂದ ಪಾಲನೆ ಮಾಡ್ತಾ ಇದ್ದ. ಆ ಕಾಲದಲ್ಲಿ ಶ್ರೀಹರಿಯನ್ನು ಸೇವಿಸಲಿಕ್ಕೋಸ್ಕರವಾಗಿ, ಶ್ರೀಹರಿಯ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಧೇನುವಾಗಿ, ರುದ್ರ ಕರುವಾಗಿ ಹುಡ್ಕೊಂಡು ಬರ್ತಾ ಇದ್ದಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ಅವಳು ಗೋಪಾಲಿಕೆಯಾಗಿ ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿರ್ತಕ್ಕಂತಹ ಈ ವಲ್ಮೀಕದಲ್ಲಿ ಹುಡುಕ್ತಾ ಬಂದು ಈ ಹುತ್ತದಲ್ಲಿ ಕಾಣ್ತಾರೆ. ಲಕ್ಷ್ಮೀದೇವಿ ಹುತ್ತದಲ್ಲಿ ಪರಮಾತ್ಮನ ತೋರಿಸ್ತಾ ಇದ್ದಾಳೆ ಈ ಹಸು ಕರುಗಳಿಗೆ. ಹಾಗೆ ಲಕ್ಷ್ಮೀದೇವಿಯೇ ನಮಗೆ ಪರಮಾತ್ಮನನ್ನು ತೋರಿಸಬೇಕು. ತೋರಿಸಲಿಕ್ಕೆ ಮೊದಲ ಅಧಿಕಾರಿ ಯಾರು? ಫಸ್ಟ್ ಸ್ಟೂಡೆಂಟ್ಸ್. ಅವ್ರು ಯಾರು ಅಂದರೆ ಪ್ರಥಮ ವಿದ್ಯಾರ್ಥಿಗಳು ಬ್ರಹ್ಮ ರುದ್ರರು. ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಎಲ್ಲಿದ್ದಾನೆ ಪರಮಾತ್ಮ ಅವರ ಜ್ಞಾನವನ್ನು ಕರುಣಿಸಲಿಕ್ಕೋಸ್ಕರವಾಗಿ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಬಂದು ಅಲ್ಲಿ ಆ ಚೋಳರಾಜನ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾಳೆ. ಈ ಹಸುವನ್ನು ತೆಗೆದುಕೊಂಡು ಬಂದು ಚೋಳರಾಜನ ಆಸ್ಥಾನಕ್ಕೆ ಹೋದಲು. ಆ ಹಸುವನ್ನು ಅವರಿಗೆ ಮಾಡಿದ್ದು ಅವರು ಹೊರಟೋದು, ಕೋಲಾಪುರಕ್ಕೆ ಹಿಂತಿರುಗಿ ಹೋದರು. ಈ ಹಸು ಗೊತ್ತಾಯಿತು ಎಲ್ಲಿದೆ ಅಂತ, ಅಲ್ಲಿಗೆ ದಿನಾಲು ಬಂದು ಕ್ಷೀರಸೇಚನ ಮಾಡೋದು. ಆ ಮೂಲಕವಾಗಿ ಪರಮಾತ್ಮನ ಸೇವೆ. ಸತ್ಯಲೋಕ ನಿರಂತರವಾಗಿ 4 ಮುಖಗಳಿಂದ ವೇದೋಚ್ಚಾರಣ ಮಾಡುವ ಮೂಲಕವಾಗಿ ಭಗವಂತನ ಸೇವೆ. ಇಲ್ಲಿ 4 ಕೆಚ್ಚಲುಗಳ ಮೂಲಕವಾಗಿ ಆ ಭಗವಂತನಿಗೆ ಕ್ಷೀರಸೇಚನ ಮಾಡುವ ಮೂಲಕವಾಗಿ ಆ ಬ್ರಹ್ಮದೇವರು ಸೇವೆ ಮಾಡ್ತಾ ಇದ್ದಾರೆ. ಈ ಹಸು ದಿನಾಲು ಹೋಗಿ ಅಲ್ಲಿ ಹಾಲು ಕೊಡ್ತಾ ಇದೆ. ಮನೆಯಲ್ಲಿ ಹಾಲು ಕೊಡ್ತಾನೇ ಇಲ್ಲ. ಏನು ಸಂಗತಿ, ಏನಿದು? ಅದು ಹಾಲೇ ಕೊಡಲ್ವೋ?
ಹಾಲು ಕೊಡತಕ್ಕಂಥ ಹಸುವನ್ನು ಮೋಸ ಮಾಡಿಬಿಟ್ಲ ಅವಳು ಅಂತ ಆತನ ಒಂದು ಸಂದೇಹ. ಅಥವಾ ಈ ಗೋಪಾಲಕನಿಗೆ ಕುಡಿಬಿಡ್ತಾನೋ ಅಥವಾ ಹಾಲು ಕೊಡು ಯಾರ್ಯಾರು ಮಾಡಿಬಿಡ್ತಾನೋ ಅನ್ನೋದು ಸಂದೇಹ. ಹಾಗೆಲ್ಲ ಸಂದೇಹ ಬರ್ತದೆ. ಪ್ರತಿನಿತ್ಯ ಈ ಹಸು ತನ್ನ 4 ಪಿಚ್ಚುಲುಗಳ ಮೂಲಕವಾಗಿ ಅದು ಪರಮಾತ್ಮನಿಗೆ ಕ್ಷೀರಸೇಚನ ಮಾಡುವ ಮೂಲಕವಾಗಿ ಭಗವಂತನ ಸೇವೆ. ಅದರ ತಾತ್ಪರ್ಯ ಏನಂದರೆ, ನಾವು ಸಹ ವೇದಗಳೆಂಬ ಗೋವುಗಳಿಂದ ಬರ್ತಕ್ಕಂತಹ ತತ್ವಜ್ಞಾನ ಇದೆ. ಆ ತತ್ವಜ್ಞಾನವೆಂಬ ಏನು ಕ್ಷೀರ ಇದೆ ಅದನ್ನು ಭಗವಂತನ ಸಮರ್ಪಣೆ ಮಾಡಬೇಕು. ಅರ್ಥಾತ್ ತತ್ವಜ್ಞಾನವನ್ನು ಗಳಿಸಿ ಆ ಭಗವಂತನ ಮೆಚ್ಚುಗೆಯನ್ನು ಗಳಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬ ಸಂದೇಶವನ್ನು ಬ್ರಹ್ಮದೇವರು ಇಲ್ಲಿ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.